ಪೂರ್ತಿ ಕಡಿ ಹಾಕೋದ್ರಿಂದ ಅರ್ಧ ಕೆ ಜಿ ತಿಂಡಿ ಕೊಟ್ಟಂಗೆ. ತಿಂಡಿ ಒಂದು ಅರ್ಧ ಕೆ ಜಿ ಕಡಿಮೆ ಆದರೂ ಹಾಲು ಇಂಪ್ರೂವ್ ಆಯ್ತದ, ಹಸುಗಳು ಚೆನ್ನಾಗಿರ್ತದೆ. ಅಂದರೆ ಈ ಕಡ್ಡಿಲಿ ಏನು ತೊಂದರೆ ಇಲ್ಲ, ಬೇರೆ ಕಡ್ಡಿಗಿಂತ ಫೈನ್ ಕಡ್ಡಿ. ಆದರೆ ಇದು ಒಂದು 20 ದಿನ ತಿಂಗಳೊಳಪಟ್ಟು ಕಡ್ಡಿ ಕುಯ್ಬೋದು. ಇದನ್ನ ಹಾಕೋದು ಯಾವ ರೀತಿ ಅಂದ್ರೆ, ಕಟ್ ಮಾಡ್ಕೊಂಡು ಇದನ್ನ ಗೆಡ್ಡ ಮಾತ್ರ 3 ಇಂಚು 4 ಇಂಚಿನವರೆಗೆ ಮಾತ್ರ ಕಟ್ ಮಾಡಿ 1 ಇಂಚ್ಗೆ ತುಳಿಬೇಕು. ತುಳಿದು ಇದು ನೀರು ಬಿಟ್ಕಡೆ ಕೆಸರುಗದ್ದು ತುಳಿದು ಪುನಃ ಡ್ರೈ ಮಾಡಿ ಒಣಗಿಸ್ಬೇಕು. ಒಣಗಿಸಿದಾಗ ಚೆನ್ನಾಗಿ ಬರ್ತದೆ. ಅದರಿಂದ ಹಾಕದ ಒಂದು 25 ದಿನ 1 ತಿಂಗಳು ಒಳಪಟ್ಟು ಹುಲ್ ಕುಯ್ಬೋದು. ಎಷ್ಟು ಅಡಿ ಬೆಳಿಬೋದು ಇದು? ಇದು ಗೊಬ್ಬರ ಕೊಟ್ಟು ಹೀರೆ ಕೊಟ್ರೆ ಒಂದು 3 ಅಡಿ ಗಂಟು ಬೆಳೀತದೆ. ಸ್ವಲ್ಪ ನಾರ್ಮಲ್ ಆಗಿ ಬೆಳೆಸ್ತೀನಿ ಅಂದ್ರೆ ಒಂದು 1.5 ಅಡಿ 2 ಅಡಿ ಲೆವೆಲ್ ಬೆಳೆಸ್ಕೋಬೋದು. ನಾವು ಜಾಸ್ತಿ ಬೆಳವಣಿಗೆ ಬೇಡ, ಎಲ್ಸಾಗಿದ್ದಲ್ಲಿ ಹಾಕ್ಬೋದು ಅಂದ್ರೆ ಒಂದು 2 ಅಡಿ 2.5 ಅಡಿ ಅಷ್ಟೇ. ಜಾಸ್ತಿ ಬೇಕು ನಮ್ಗೆ ಬಲಿಸ್ಬೇಕು ಅಂದ್ರೆ ಗಿಣ್ಣು ಒಂದು 4 ಗಿಣ್ಣು 5 ಗಿಣ್ಣು ಬರ್ತದ. 3 ಅಡಿ ಗಂಟು ಬರ್ತದ, 3.5 ಅಡಿ ಬರ್ತದ. ಕಟಾವು ಎಷ್ಟು ದಿನ ಅನ್ಸುತ್ತೆ ಕಟಾವು? ಈ ಫಸ್ಟ್ ಬಿತ್ತನೆ ಮಾಡಾಗ ಒಂದು 25 ದಿನ 30 ದಿನ ಬೇಕು ಕಟಾವು ಮಾಡ್ಬೇಕಾರೆ. ಆಚೆಗೆಲ್ಲ ಒಂದು 20 ದಿನ 25 ದಿನಕ್ಕೆಲ್ಲ ಕುಯ್ಬೋದು. ಒಂದು ಕಡೆಯಿಂದ ಕೂದ್ರೆ ಒಂದು ಕಡೆಯಿಂದ ಚಿಗುರುತ್ತೆ. ಒಂದು ಕಡೆ ಈ ಕಡೆ ಮುಗಿಸೋವರೆಗೆ ಗಂಟ ಆ ಕಡೆಯಿಂದ ಪುನಃ ಬತ್ತ ಇರ್ತದೆ. ಹುಲ್ ಮಾತ್ರ ಇದು ಒಂದು ಅರ್ಧ ಕೆಜಿ ತಿಂಡಿ ಕೊಟ್ಟಂಗೆ ಇದು ಚೆನ್ನಾಗದ. ಬೇರೆ ಹುಲ್ಗಿಂತ ಬೆಟರು. ಬೇರೆ ಹುಲ್ಲು ಅಂತಂದ್ರೆ ಮಾಮೂಲಿ ಹೊಟ್ಟೆ ತುಂಬಕ್ಕೆ ಹುಲ್ಲು ಅದು. ಇದು ನಮ್ಮ ಅನಿಸಿಕೆ ಪ್ರಕಾರ ನಾವು ಕೊಟ್ಟು ಈಗ 1 ವರ್ಷ ಆಯ್ತು, 1 ವರ್ಷದಿಂದ ಹಾಕ್ತೇವೆ. ಈಗ ಒಂದು ಅರ್ಧ ಕೆಜಿ ತಿಂಡಿ ಕಡಿಮೆ ಹಾಕ್ಬೋದು ಈ ಹುಲ್ಲು ಹಾಕಿದ್ರೆ. ಹಾಲು ಒಂದು 3 ಹಸುಗಳಿದ್ರೆ ಒಂದು 2 ಲೀಟ್ರ್ ಹಾಲು ಎಕ್ಸ್ಟ್ರಾ ಬರ್ತದೆ. ಒಂದೊಂದು ವಾರ ಹಾಕೋದು. ಇದು ಹಾಕೋದು ಯಾವ ರೀತಿ? ಬಾಳೆ ಹೊಡ್ಕೊಂಡು ಹಾಕೋದ? ಇಲ್ಲ, ಕೆಸರುಗದ್ದ ಮಾಮೂಲಿ ಟಿಲ್ಲರ್ ಹೋಗ್ಬಿಟ್ಟು ಕೆಸರು ಗದ್ದಾಗ 2 ಇಂಚು ಕಟ್ ಮಾಡಿ ಇಟ್ಬಿಟ್ರೆ ಆ ಕೆಸರಲ್ಲಿ ಊತ್ಕತ್ತದ. ಅದನ್ನ ಕಂಡ್ಕೊಂಡು ತುಳಿದು ಬಿಡೋದು. ತುಳಿದ್ರೆ ಒಂದು 15 ದಿವಸದಲ್ಲಿ ಮೊಳಕೆ ಬರ್ತದೆ. ಇನ್ನು 15 ದಿವಸಕ್ಕೆಲ್ಲ 1.5 ಅಡಿ ಬೆಳವಣಿಗೆ ಬರ್ತದೆ. ಆ ಕೂದ್ರೆ ಕುಯ್ಬೋದು. ಕುಯ್ಯಲ್ಲಾರ ಇನ್ನೂ 10 ದಿನ 15 ದಿನ ಹೀರೆ ಕೊಟ್ಟು ಬಿಟ್ಕೊಂಡ್ರೆ 2 ಅಡಿ ಗಂಟೆ 2.5 ಅಡಿ ಗಂಟೆ ಬೆಳೀತದೆ. ಅಲ್ಲಿಗೆ ಒಂದು 35-40 ದಿನ ಒಳಪಟ್ಟು ಕಟಾವು ಮಾಡ್ಬೋದು. ಇದು ಹಸುಗಳಿಗೆ ಮಾತ್ರನಾ ಇಲ್ಲ ಕುರಿ ಕೋಳಿಗೂ ಕೊಡ್ಬೋದು. ಗೆಡ್ಡ ಸೋಗೋ ಮೇಗಲ್ ಸೋಗನು ತಿಂತದ. ಆದ್ರೆ ಜಾಸ್ತಿ ನಾವು ಕೊಡ್ತಾ ಇರೋದು ಹಸುಗಳಿಗೆ. ನಮ್ಮ ಹತ್ರ ಕುರಿ ಆಡು ಸಾಕಿಲ್ಲ. ಹಸುಗಳಿಗೆ ಮಾತ್ರ ಫೇಮಸ್ ಇದು. ಅರ್ಧ ಕೆಜಿ ತಿಂಡಿ ಕಡಿಮೆ ಹಾಕ್ಬೋದು ಇದು ಈ ಹುಲ್ ಕೊಟ್ರ. ಆ ಮಟ್ಟದಲ್ಲಿ ಇಳುವರಿ ಬರ್ತದ ನಮ್ಮ ಅನಿಸಿಕೆ ಪ್ರಕಾರ. ನಾವು 1 ವರ್ಷದಿಂದ ಇದನ್ನೇ ಹಾಕ್ತಾ ಇರೋದು. ನಾವು ಮಾಮೂಲಿ ಫಾರಂ ಕಡ್ಡಿನೂ ಸ್ವಲ್ಪ ಇಟ್ಕೊಂಡಿವಿ, ಆದರೆ ಜಾಸ್ತಿ ಈ ಹುಲ್ಲೇ ಹಾಕ್ತಾ ಇರೋದು. ಇದಕ್ಕೆ ಜಾಸ್ತಿ ನೀರು ಬೇಕಾ ಬೇಡವಾ? ಬೇಕು ಅಂದ್ರೆ ಕಂಟ್ರೋಲ್ 4 ದಿನ 5 ದಿನಕ್ಕೆ ನೀರು ಬೇಕು. ನೀರು ಇದ್ರೂ ನಡೀತದ. ಬೈ ಚಾನ್ಸು ಡ್ರೈ ಭೂಮಿ ಆದರೂ ಚಂದ. ಅತಿ ತ್ಯಾವ ಆದರೆ ಕೀತ್ಕತ್ತದ ಕಡ್ಡಿ ಚೆನ್ನಾಗಿ ಬರಲ್ಲ, ಇಷ್ಟು ಕ್ಲೀನಾಗಿ ಬರಲ್ಲ, ಚೆನ್ನಾಗಿರಲ್ಲ. ಡ್ರೈ ಆದ್ರೆ ಫಸ್ಟ್ ಕ್ಲಾಸ್ ಬರ್ತದೆ. ಯಾವ ರೀತಿ ಪ್ರದೇಶದಲ್ಲಿ ಬೆಳಿಬೇಕು ಈಗ? ಮಾಮೂಲಿ ಅಂತಂದ್ರೆ ನೀವು ಗದ್ದೆ ಗುಂಡಲೆ ಒಸ್ತಿಗದ ಅಂದ್ರೆ ನೀರು ತಪ್ಪಾಕಬೇಕು. ಜಾಸ್ತಿ ನೀರಿದ್ರೆ ಆಗಲ್ಲ, ಎಲ್ಲ ಕೀತ್ಕತ್ತದ. ನೀರು ಬಿಟ್ರುಂಟು ಬಿಡ್ದರಿಲ್ಲ. 2 ದಿನ ತಪ್ಪಾಕ್ಬಿಟ್ರೆ ಒಳಗಡೆ ಚಪ್ಪಲ್ ಮೆಟ್ಟಿಗೆ ಓಡಾಡ್ಬೇಕು. ಆ ಮಟ್ಟಕ್ಕೆ ಇದ್ಬಿಟ್ರೆ ಒಳ್ಳೆ ಕಡ್ಡಿ ಬರ್ತದೆ. ಅತಿ ಜಾಸ್ತಿ ವಸ್ತಿ ಆದ್ರೆ ಕಡ್ಡಿ ಕಡಿಮೆ ವಸ್ತಿ ಆದ್ರೆ ಏನು ತೊಂದರೆ ಇಲ್ಲ. ಕಡ್ಡಿ ಕಡೆವರೆಗಟ್ಟ ಡ್ರೈ ಮಾಡ್ಕೋಬೇಕು. ಅದರಲ್ಲಿ ಇದು ಏಪ್ರಿಲ್ ಮೇಗೆ ಹಾಕಿದ್ರೆ ಇನ್ನೂ ಅನುಕೂಲ ವಸ್ತಿ ಗದ್ದಗುವ. ಜೂನ್ ಜುಲೈಗೆ ಹಾಕಿದ್ರೆ ಡ್ರೈ ಗದ್ದಗೆ ಹಾಕ್ಬೇಕು. ನೀರು ಬಿಟ್ರುಂಟು ಬಿಡ್ದಿರಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹಾಕ್ಬೇಕು. ಹಂಗಿದ್ರೆ ಪರವಾಗಿಲ್ಲ, ಚೆನ್ನಾಗಿ ಬರ್ತದೆ. ವೇಸ್ಟ್ ಜಾಗಲ್ಲಂತೂ ಕಂಪಲ್ಸರಿ ಹಾಕಬಹುದು. ಆರಾಮಾಗಿ ಹಾಕಬಹುದು. ಎಷ್ಟು ನೀರಿಗೆ ಹಾಕಬಹುದು. ನೀವು ಯಾವ ರೀತಿ ನಿರ್ವಹಣೆ ಮಾಡ್ತಿದ್ರ? ಗೊಬ್ಬರ ಯಾವ ರೀತಿ ಹಾಕ್ತಿದ್ರ? ನಾವು 1 ಟ್ರಿಪ್ ನೀರು ಕೊಟ್ರೆ 4 ಕೆಜಿ ಹೀರೆ ಇಡ್ತೀವಿ 1 ಟ್ರಿಪ್ಪು. ಇನ್ನೊಂದು ಟ್ರಿಪ್ ನೀರು ಕೊಡಾಗ ಒಂದು 3 ಕೆಜಿ 20 ಕೊಡ್ತೀವಿ. ಮಾಮೂಲಿ ದನಿನ ಗೊಬ್ಬರ ಒಂದು ಗಾಡಿ ಎರ್ಸ್ತೀವಿ. ಟೈಮ್ ಸಿಕ್ಕಿದಾಗ ಎರ್ಸ್ಬಿಟ್ಟು ನೀರು ಕೊಡ್ತೀವಿ. 1 ವಾರಕ್ಕೊಂದು ನೀರು ಬಿಡ್ತಾ ಇರ್ತೀವಿ. ಒಂದು ಕಡೆ ಕುಯ್ತೀವಿ, ಒಂದು ಕಡೆ ನೀರು ಬಿಡ್ತೀವಿ. ಇದು ಕಡ್ಡಿ ಎಲ್ಲಿಂದ ಸಿಗೋದು ನಿಮ್ಗೆಲ್ಲ? ಎಲ್ಲಿಂದ ಸಿಕ್ತು, ಎಲ್ಲಿಂದ ತಗೊಂಡ್ರಿ? ನಾವು ಇಲ್ಲೇ ನಮ್ಮ ಕಡೆಯಲ್ಲೇ ಸಿಕ್ತು. ಒಂದು ಊರ್ಲಿ ತಗೊಂಡು ಬಂದು ಒಂದು 3 ಕೆಜಿ ಬಿತ್ತನೆ ತಗೊಬಂದು ಗೆಡ್ಡನ ನಾವೇ ಬಿತ್ತನೆ ಮಾಡ್ಕೊಂಡು ಒಂದು ಇಷ್ಟಾಗಲನ ಫುಲ್ಲು ಒಂದು 2 ಗುಂಡ್ಲು ಈಗ ಎಕ್ಸಸ್ ಆಗಿ ಹಾಕೊಂಡಿವಿ.
ಬೇರೆ ಕಡೆಯಿಂದ ಜಾಸ್ತಿ ತರೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು 2 kg ತಗೊಬಂದಿದ್ದು. 2 kg ಗೆಡ್ಡೆ ತಗೊಬಂದು ಸ್ವಲ್ಪ ಬಿತ್ತನೆ ಮಾಡ್ಕೊಂಡು ನಾವು ನಮ್ಗೆ ಅದೇ ತುಂಬ ಹಾಕೊಂಡಿವಿ. ಈಗ 2 ಗುಂಡ್ಲು ಫುಲ್ ಹಾಕೊಂಡಿವಿ. ಫಾರಮ್ ಕಡ್ಡಿಗಿಂತ ಜಾಸ್ತಿ ಇದೇ ನಮ್ಮ ತಪ್ಪಿರೋದು ಹುಲ್ಲು. ಫಾರಮ್ ಕಡ್ಡಿ ಕಡಿಮೆ, ನಮ್ಗೆ ಇದೇ ಪರವಾಗಿಲ್ಲ ಅನಿಸುತ್ತೆ ನಮ್ಗೆ. ನಮ್ಮ ಪ್ರಕಾರ ಹಾಲು ಇಳುವರಿ ಬರ್ತದ, ಹಸುಗಳು ಚೆನ್ನಾಗಿರ್ತಾವ, ಜಾಸ್ತಿ ಆಗೋದ್ರಿಂದ ಇದರಿಂದ ಏನು ಎಫೆಕ್ಟ್ ಆಗಲ್ವಾ? ಏನು ತೊಂದರೆ ಇಲ್ಲ. ಎಷ್ಟು ಮೇಯ್ಸ್ರು ಏನೂ ತೊಂದರೆ ಇಲ್ಲ, ಬೇರೆ ಊರುಗಳಿಗಿಂತ ಏನು ತೊಂದರೆ ಇಲ್ಲ. ಒಳ್ಳೆ ಫೈನ್ ಹುಲ್ಲು. ಒಂದು ವಾರ ತಗೋದ್ರೆ 2 ಹಸುಗಳು ಮೇಯಿಸ್ಬೋದು. ಒಳ್ಳೆ ಹೊಟ್ಟೆ ತುಂಬುತ್ತಾ, ನೀರು ಕುಡಿತಾವ ಚೆನ್ನಾಗಿ, ಕಡ್ಡಿ ಕಡ್ದು ಒಳ್ಳೆ ಇಳುವರಿ ಬರ್ತದ. ಹಾಲು ಫ್ಯಾಟು SNF ಎಲ್ಲ ಬರ್ತದ, ಏನು ತೊಂದರೆ ಇಲ್ಲ, ಡಿಗ್ರಿಲಿ ಏನು ಸಮಸ್ಯೆ ಇಲ್ಲ. ಇದು ಹಾಕ್ತಿದಾಗ ನಮ್ಗೆ ಏನು ಸಮಸ್ಯೆನೇ ಬರ್ತಿತ್ತಿಲ್ಲ. ಇದು ನಿಲ್ಲಿಸ್ಬಿಟ್ಟಾಗಲೇ ನಮಗೆ ಸಮಸ್ಯೆ. ಇದು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ, ಈಗ ನಮ್ಗೆ ಈಗ ಸಮಸ್ಯೆನೇ ಇಲ್ಲ. ಈಗ ಒಳ್ಳೆ ಇಂಪ್ರೂವ್ ಆಗದ, ಎಲ್ಲ ಥರದಲ್ಲೂ ತೊಂದರೆ ಇಲ್ಲ. ಇದು ಹಾಕ್ಬೋದು, ಎಲ್ಲರೂ ಹಾಕಿ ಬೆಳೀರಿ.